1991ರಲ್ಲಿ ಉಕ್ರೇನ್ ಸ್ವಾತಂತ್ರ್ಯ ಆದಾಗ ಅದರ ಹತ್ತಿರ ಜಗತ್ತಿನ 3ನೇ ಅತಿ ದೊಡ್ಡ ನ್ಯೂಕ್ಲಿಯರ್ ವೆಪನ್ಗಳ ಭಂಡಾರ ಇತ್ತು. ಆದರೆ ರಷ್ಯಾಗೆ ಇಷ್ಟ ಇರಲಿಲ್ಲ. ರಷ್ಯಾ ಪಕ್ಕ ಇನ್ನೊಂದು ನ್ಯೂಕ್ಲಿಯರ್ ಹೊಂದಿರುವ ದೇಶ ಇರೋದು. ಅದಕ್ಕೆ 1994ರಲ್ಲಿ ಒಂದು ಒಪ್ಪಂದ ಆಯಿತು, ಬುಡಾಪೆಸ್ಟ್ ಮೆಮೊರೆಂಡಮ್. ಉಕ್ರೇನ್ ತನ್ನ ಎಲ್ಲಾ ನ್ಯೂಕ್ಲಿಯರ್ ವೆಪನ್ ಅನ್ನ ರಷ್ಯಾಗೆ ನೀಡಿತು. ಬದಲಾಗಿ ರಷ್ಯಾ ಉಕ್ರೇನ್ ಅನ್ನ ರಕ್ಷಣೆ ಮಾಡುವ ಗ್ಯಾರಂಟಿ ನೀಡಿತು. ಈಗ ಕೋಲ್ಡ್ ವಾರ್ ನಂತರ ನ್ಯಾಟೋ ನಿಧಾನವಾಗಿ ರಷ್ಯಾದ ಗಡಿಯವರೆಗೆ ಹರಡ್ತಾ ಇತ್ತು. ಪೋಲ್ಯಾಂಡ್, ಹಂಗರಿ ಎಲ್ಲವೂ ನ್ಯಾಟೋ ಸೇರಿದವು. ರಷ್ಯಾಗೆ ಈ ಮಾತು ಸರಿ ಹೊಂದಲಿಲ್ಲ. ಮತ್ತೆ ಯಾವಾಗ ಯುಕ್ರೇನ್ ಕೂಡ ನ್ಯಾಟೋ ಒಳಗೆ ಸೇರುವ ವಿಚಾರ ಮಾಡಿತ್ತು, ಆಗ ಪುಟಿನ್ ಇದನ್ನ ವಿರೋಧ ಮಾಡಿದರು. ಮತ್ತೆ ಯುಕ್ರೇನ್ ರಾಷ್ಟ್ರಪತಿ ವಿಕ್ಟರ್ ಯನುಕೋವಿಚ್ ದೇಶ ಬಿಟ್ಟು ಓಡಿ ಹೋದಾಗ ರಷ್ಯಾ ಯುಕ್ರೇನ್ನ ಕ್ರಿವಿಯಾ ಅನ್ನ ವಶಕ್ಕೆ ಪಡಿತು. ಮತ್ತೆ 2022ರಲ್ಲಿ ರಷ್ಯಾ ಉಕ್ರೇನ್ ಮೇಲೆ ಪೂರ್ತಿ ಯುದ್ಧ ಸಾರಿತು. ಮತ್ತೆ ಇವತ್ತಿನ ಈ ಹೋರಾಟ ಯುಕ್ರೇನ್ ಸಲುವಾಗಿ ಕೇವಲ ಭೂಮಿಯ ಯುದ್ಧ ಅಲ್ಲ, ಬದಲಾಗಿ ಉಕ್ರೇನ್ನ ಅಸ್ತಿತ್ವದ ಯುದ್ಧವಾಗಿದೆ. ಈ ಯುದ್ಧ ಜಗತ್ತಿಗೆ ಒಂದು ಹೊಸ ಕೋಲ್ಡ್ ವಾರ್ ಆಗಿದೆ. ಇಂಥದೇ ಫ್ಯಾಕ್ಟ್ ವಿಡಿಯೋ ನೋಡಲು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮನ್ನು ಫಾಲೋ ಮಾಡಿ, ಸಪೋರ್ಟ್ ಮಾಡಿ.